ನಮಸ್ಕಾರ. ಇವತ್ತಿನ ವಿಡಿಯೋ ಮಾರ್ಚ್ ಮಾರುಕಟ್ಟೆ ಕುಸಿತಕ್ಕೆ ಮುನ್ನ ಮ್ಯೂಚುವಲ್ ಫಂಡ್ಗಳು ಕೊಂಡ ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಸ್ನೇಹಿತರೆ, ಮ್ಯೂಚುವಲ್ ಫಂಡ್ಗಳು ಬಹಳ ಬುದ್ಧಿವಂತರು. ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಕುಸಿತ ಬರುತ್ತೆ ಅಂತ ಗೊತ್ತಿದ್ರೆ ಅದಕ್ಕಿಂತ ಮುಂಚೆ ಒಳ್ಳೆಯ ಷೇರುಗಳನ್ನು ತೆಗೆದಿಟ್ಕೊಳ್ತಾರೆ. ಆದ್ದರಿಂದ ಮ್ಯೂಚುವಲ್ ಫಂಡ್ಗಳು ಯಾವ ಷೇರನ್ನು ಕೊಂಡಿದ್ದಾರೆ, ಯಾವ ಷೇರನ್ನು ಮಾರಿದ್ದಾರೆ ಅಂತ ತಿಳ್ಕೊಂಡ್ರು ಕೂಡ ನಮಗೆ ಒಂದು ಐಡಿಯಾ ಸಿಗುತ್ತೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಷೇರುಗಳು ಇರಬೇಕು. ಆದರೆ ಒಂದು ವಿಚಾರ, ಮ್ಯೂಚುವಲ್ ಫಂಡ್ಗಳು ಥಟ್ ಅಂತ ತಗೊಳ್ತವೆ, ಥಟ್ ಅಂತ ಮಾರ್ತವೆ. ಅದರಿಂದ ಅವುಗಳನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಫೆಬ್ರವರಿ 2023 ತಿಂಗಳು ಭಾರತದ ಮಾರುಕಟ್ಟೆ ತುಂಬ ಒಲೆಟಾಲ್ ಆಗಿತ್ತು. ಮತ್ತೆ ಆ ತಿಂಗಳ ಲೋಯೆಸ್ಟ್ 21,448, ಹೈಯೆಸ್ಟ್ 22,298. ನಿಫ್ಟಿ ಒಂದು ಅಂದಾಜು 1% ಮೇಲಕ್ಕೆ ಹೋಯಿತು ಫೆಬ್ರವರಿ 2024 ಅಲ್ಲಿ. ಬಹಳ ತಿಂಗಳುಗಳ ಮೇಲೆ FI becomes net buyers in Indian markets and DIIs have also been net buyers for many months. FIs bought on a net basis stocks worth 4,000 crores compared to selling shares worth 26,000 crores in January 2024. ಫೆಬ್ರವರಿಯಲ್ಲಿ 4,000 ಕೋಟಿ ಪ್ಲಸ್ ಪರ್ಚೇಸ್ ಮಾಡಿದ್ವು. ಜನವರಿಯಲ್ಲಿ 26,000 ಕ್ರೋರ್ಸ್ ಮೈನಸ್ ಆಗಿತ್ತು FIIಗಳ ಕಡೆಯಿಂದ. ಆಗಲೇ ಹೇಳಿದಾಗೆ FIIಗಳು ಸೇಲ್ ಮಾಡ್ತಾ ಇದ್ದಾರೆ, ಆದರೆ DIIಗಳು ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸು ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಕಂಪನಿಗಳಲ್ಲಿ. ಯಾವುದು ಅಟ್ರಾಕ್ಟಿವ್ ಆಗಿ ವ್ಯಾಲ್ಯೂಯೇಷನ್ ಇದೆಯೋ ಅವುಗಳಲ್ಲಿ. ಇವತ್ತು ನಾವು ಅಂತಹ ಒಂದು ಪಟ್ಟಿ ಮಾಡಿದ್ದೇವೆ. ಮ್ಯೂಚುವಲ್ ಫಂಡ್ಸ್ ಏನನ್ನು ಪರ್ಚೇಸ್ ಮಾಡಿದ್ದಾವೆ, ಸೇಲ್ ಮಾಡಿದ್ದಾವೆ ಫೆಬ್ರವರಿ 2024ರಲ್ಲಿ. ಈ ಲಿಸ್ಟ್ ಅನ್ನು ನೋಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ರಿಸರ್ಚ್ ಮಾಡಬೇಕು, ಯಾವ ರೀತಿ ಷೇರುಗಳನ್ನು ಕೊಳ್ಳಬೇಕು, ಯಾವಾಗ ಮಾರಬೇಕು ಇತ್ಯಾದಿ. ಟಾಪ್ 3 ಸ್ಟಾಕ್ಸ್ ಬಾಟ್ ಅಂಡ್ ಸೋಲ್ಡ್ ಬೈ SBI ಮ್ಯೂಚುವಲ್ ಫಂಡ್ ಇನ್ ಫೆಬ್ರವರಿ 2024. ಪರ್ಚೇಸ್ ಮಾಡಿದ್ದು ರಿಲಯನ್ಸ್ ಇಂಡಸ್ಟ್ರೀಸ್, ವಿರ್ಲ್ಪೂಲ್ ಆಫ್ ಇಂಡಿಯಾ, EID, ಮತ್ತೆ SBI ಮ್ಯೂಚುವಲ್ ಫಂಡ್ ಸೇಲ್ ಮಾಡಿದ್ದು ಬಜಾಜ್ ಫೈನಾನ್ಸ್, HDFC ಲೈಫ್, ಭಾರತಿ ಏರ್ಟೆಲ್. ಈಗ ನಾನು ಬರ್ತಾ ಇರೋದು ICICI ಮ್ಯೂಚುವಲ್ ಫಂಡ್ ಇನ್ ಫೆಬ್ರವರಿ 2024. ಪರ್ಚೇಸ್ ಮಾಡಿದ್ದು HDFC ಬ್ಯಾಂಕ್, ಅರಬಿಂದೋ ಫಾರ್ಮಾ, L&T. ಸೇಲ್ ಮಾಡಿದ್ದು SBI, ಸನ್ ಫಾರ್ಮಾ, ONGC. ಈಗ ಮೂರನೆಯ ಮ್ಯೂಚುವಲ್ ಫಂಡ್ ಬರ್ತಾ ಇದ್ದೇನೆ. HDFC ಮ್ಯೂಚುವಲ್ ಫಂಡ್ ಫೆಬ್ರವರಿ 2024. ಪರ್ಚೇಸ್ ಮಾಡಿದ್ದು ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, CG ಕನ್ಸ್ಯೂಮರ್. ಸೇಲ್ ಮಾಡಿರೋದು NTPC, M&M, ಅರಬಿಂದೋ ಫಾರ್ಮಾ. ಮತ್ತೆ ಈಗ ನಾಲ್ಕನೆಯ ಮ್ಯೂಚುವಲ್ ಫಂಡಿನ ಬಗೆಗೆ ಬರ್ತಾ ಇದ್ದೇನೆ. ರಿಲಯನ್ಸ್ ನಿಪ್ಪಾನ್ ಮ್ಯೂಚುವಲ್ ಫಂಡ್ ಇನ್ ಫೆಬ್ರವರಿ 2024. ಏನೇನು ಪರ್ಚೇಸ್ ಮಾಡಿದ್ದಾರೆ? HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಮಾರುತಿ ಸುಜುಕಿ. ಏನೇನು ಸೇಲ್ ಮಾಡಿದ್ದಾರೆ? ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್, ಹೀರೋ ಮೋಟೋಕಾರ್ಪ್, ಟ್ಯೂಬ್ ಇನ್ವೆಸ್ಟ್ಮೆಂಟ್. ಈಗ ಐದನೆಯ ಮ್ಯೂಚುವಲ್ ಫಂಡ್ ಕೋಟಕ್ ಮ್ಯೂಚುವಲ್ ಫಂಡ್ ಫೆಬ್ರವರಿ 2024ರಲ್ಲಿ ಅವರು ಪರ್ಚೇಸ್ ಮಾಡಿದ್ದು BPCL, ಪವರ್ ಗ್ರಿಡ್ ಕಾರ್ಪೊರೇಷನ್, ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಸೇಲ್ ಮಾಡಿದ್ದು ಬಜಾಜ್ ಫೈನಾನ್ಸ್, ITC, ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಮ್ಯೂಚುವಲ್ ಫಂಡ್ಗಳು ಪರ್ಚೇಸ್ ಮಾಡಿರುವಂತಹ ಷೇರುಗಳು ರಿಲೇಟಿವ್ಲಿ ಸ್ಟ್ರಾಂಗ್ ಇನ್ ಸ್ಪೈಟ್ ಆಫ್ ವೀಕ್ನೆಸ್ ಇನ್ ಮಾರ್ಕೆಟ್ಸ್. ಇನ್ನೊಂದು ಕುತೂಹಲಕಾರಿ ವಿಷಯ ಏನು ಅಂತಂದ್ರೆ, 5 ಮ್ಯೂಚುವಲ್ ಫಂಡ್ಗಳ ಪರ್ಚೇಸ್ ಲಿಸ್ಟ್ ಕೊಟ್ಟೆ. ಅದರಲ್ಲಿ 3ರಲ್ಲಿ HDFC ಬ್ಯಾಂಕ್ ಶೇರನ್ನ ಪರ್ಚೇಸ್ ಮಾಡಿದ್ದಾರೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಲೋಯೆಸ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ಕೂತ್ಕೊಂಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾರಿ ಮೇಲಕ್ಕೆ ಹೋಗುವಂತ ಎಲ್ಲ ತರದ ಸೈನ್ಸು ಸಿಂಪ್ಟಮ್ಸ್ ಅನ್ನು ಕೂಡ ತೋರಿಸ್ತಾ ಇದೆ. ಲೆಕ್ಕಾಚಾರದ ಪ್ರಕಾರ ಹೇಳಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ಗಳು ಫೆಬ್ರವರಿಯಲ್ಲಿ ಒಂದು ಅಂದಾಜು 8,400 ಕೋಟಿ ವರ್ತ್ HDFC ಬ್ಯಾಂಕ್ ಖರೀದಿ ಮಾಡಿದ್ದಾರೆ. ಮತ್ತೆ ಜನವರಿಯಲ್ಲಿ 13,500 ಕೋಟಿ ವರ್ತ್ ಆಫ್ HDFC ಬ್ಯಾಂಕ್ ಅನ್ನು ಖರೀದಿ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ಸ್ ಕೀಪ್ ಚರ್ನಿಂಗ್ their portfolio and keeping on buying and selling stocks based on many short-term factors. ನಮಗೆಲ್ಲ ಗೊತ್ತಿದೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಇವತ್ತಿದ್ದಾಗ ನಾಳೆ ಇರಲ್ಲ, ಸಡನ್ ಆಗಿ ಮಾಡ್ಕೋತಾರೆ. ಮತ್ತೆ ಮೊಸರು ಕಡ್ದಾಗೆ ತಮ್ಮ ಪೋರ್ಟ್ಫೋಲಿಯೋನ ಚೇಂಜ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಾಗುತ್ತೆ. ಸುಮಾರು ಮ್ಯೂಚುವಲ್ ಫಂಡ್ಗಳು ತಮ್ಮ PSU ಸ್ಟಾಕ್ನ ಒಂದಷ್ಟು ಪೋರ್ಟ್ಫೋಲಿಯೋನ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಹೈ ವ್ಯಾಲ್ಯೂಯೇಷನ್ ಇದೆ ಅಂತ ಅದರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ವಿ. ನಿಜ ಹೇಳಬೇಕು ಅಂತಂದ್ರೆ
ಕೆಲವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿರುವಂತಹ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ಸೈಜ್ ಅನ್ನು ಕಮ್ಮಿ ಮಾಡಿದ್ದಾರೆ. ಯಾಕಂದ್ರೆ ಅದು ಈಗ ಒಂದಷ್ಟು ಲಾಸಿಗೆ ಟರ್ನ್ ಆಗ್ತಾ ಇದೆ. ಅದರ ಬದಲಾಗಿ ಸಮ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನ ಫೆಬ್ರವರಿ 2024 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ಸುಮಾರು ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿದ್ದ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಷೇರುಗಳನ್ನು ಮಾರ್ಕೊಂಡು ಲಾರ್ಜ್ ಕ್ಯಾಪ್ ಸ್ಟಾಕ್ ಅನ್ನು ತಗೊಳ್ಳೋದ್ರಿಂದ ಅವರಿಗೆ ಸಿಗ್ನಿಫಿಕೆಂಟ್ಲಿ ಲೆಸ್ ಇಂಪ್ಯಾಕ್ಟ್ ಆಗಿದೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಮಾರ್ಚ್ 2024ರಲ್ಲಿ. Some small cap schemes have fallen by more than 10% in March, while small cap index is down around 7% in the month of March. ನಾವು ಸ್ವಲ್ಪ ಸಮಯದ ಕೆಳಗೆ ಒಂದು ವಿಡಿಯೋ ಮಾಡಿದ್ವಿ, ಅದರ ಥಂಬ್ನೇಲ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಮಾರ್ಚ್ ತಿಂಗಳಲ್ಲಿ ನಿಫ್ಟಿ ಮೇಲೋ ಅಥವಾ ಕೆಳಗೋ ನೀವೇ ನೋಡಿ. ಆ ವಿಡಿಯೋದಲ್ಲಿ ನಾವು ಕೊಟ್ಟ ಅಂಕಿ ಅಂಶಗಳ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನೆಗೆಟಿವ್ ರಿಟರ್ನ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಈಗ ಕಾದು ನೋಡಬೇಕು ಈ ಮಾರ್ಚ್ನಲ್ಲಿ ಏನಾಗುತ್ತೆ ಅಂತ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಸೇಬಿ ಚೇರ್ಪರ್ಸನ್ ಅವ್ರು ಹೇಳಿದ್ರು ಮಿಡ್ ಕ್ಯಾಪ್ ಸ್ಟಾಕ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಒಂದು ಬಬಲ್ ಇದೆ, ಅದನ್ನ ನೀವು ಒಪ್ಕೊಳ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.